ಓಕೆ, ನಮಸ್ತೆ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಪಾರ್ಟ್ ಇ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಪಾರ್ಟ್ ಇ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, 46th ಫಸ್ಟ್ ಕ್ವಶನ್ ನೋಡಿ, ಇದರದ್ದು ಸೊಲ್ಯೂಷನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಇಲ್ಲಿ ಏನು ಕೊಟ್ಟಿದೆ, ಪ್ರೂವ್ ದಟ್ ಇಂಟಿಗ್ರೇಷನ್ 0 to a f of x dx ಇಸ್ಕೊಂಡು ಇಂಟಿಗ್ರೇಷನ್ 0 to a f of a minus x dx ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಓಕೆ, ಇದರದ್ದು ಪ್ರೂಫ್ ಹೆಂಗೆ ಮಾಡ್ತೀರೋ ನೋಡೋಣ. ಸೊಲ್ಯೂಷನ್. ಓಕೆ, ಫಸ್ಟ್ ನೀವೇನು ಮಾಡಬೇಕಂದ್ರೆ ಎಕ್ಸ್ ಹತ್ರ ರೀಪ್ಲೇಸ್ ಮಾಡಬೇಕು. ಎಕ್ಸ್ ಹತ್ರ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ. ಎಕ್ಸ್ ಈಕ್ವಲ್ a minus t ಅಂತ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ. ಓಕೆ, ದಟ್ ಇಂಪ್ಲೈಸ್ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿ. ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ, a ಅನ್ನೋದು ಕಾನ್ಸ್ಟೆಂಟು. ಓಕೆ, ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಮೈನಸ್ ಟಿ ಅನ್ನೋದು ವೇರಿಯಬಲ್, ಅದ್ರ ಡಿಫ್ರೆನ್ಷಿಯೇಷನ್ ಡಿ ಟಿ ಆಗುತ್ತೆ. ಓಕೆ, ಆ್ಯಂಡ್ ಲಿಮಿಟ್ಸ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಲಿಮಿಟ್ಸ್ ಕೂಡ ಚೇಂಜ್ ಆಗುತ್ತೆ. ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 0. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಇದು ಎಕ್ಸ್ ಲಿಮಿಟ್ಸು. ಓಕೆ, ನಾವೇನು ಮಾಡ್ತಾಯಿದ್ದೀವಿ, ಇನ್ ಟರ್ಮ್ಸ್ ಆಫ್ ಟಿ ಅಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 0. ಆವಾಗ ನಮಗೆ ಇಲ್ಲಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಹತ್ರ 0 ಪುಟ್ ಮಾಡಿದರೆ ಏನಾಗುತ್ತೆ, ಟಿ ಈಸ್ ಈಕ್ವಲ್ ಟು ಎ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಓಕೆ, ಆವಾಗ ನಮಗೆ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಓಕೆ, ಇದರಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಕ್ಯಾನ್ಸಲ್ ಆಗುತ್ತೆ, ಟಿ ಅನ್ನೋದು 0 ಬರುತ್ತೆ. ಓಕೆ, ಇದು ನಮಗೆ ಲಿಮಿಟ್ಸ್ ಕೂಡ ಚೇಂಜ್ ಆಗುತ್ತೆ. ಆವಾಗ ಇಂಟಿಗ್ರೇಷನ್ ಐ ಅನ್ನೋದು ಏನಾಗುತ್ತೆ, ಚೇಂಜಸ್ ಟು 0 ಹತ್ರ ಓಕೆ ಎ ರಿಪ್ಲೇಸ್ ಮಾಡಿ. ಓಕೆ, ಎ ಹತ್ರ 0 ರಿಪ್ಲೇಸ್ ಮಾಡಿ ಲಿಮಿಟ್ಸು. ಎಫ್ ಆಫ್ ಎಕ್ಸ್ ಹತ್ರ ಎ ಮೈನಸ್ ಟಿ. ಓಕೆ, ಡಿ ಎಕ್ಸ್ ಹತ್ರ ಮೈನಸ್ ಡಿ ಟಿ. ಓಕೆ, ಐ ಈಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರೇಷನ್ ಎ ಟು 0 ಎಫ್ ಆಫ್ ಎ ಮೈನಸ್ ಟಿ ಡಿ ಟಿ ಬರುತ್ತೆ. ಓಕೆ, ನಮಗೆ ಬೈ ದ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರೇಷನ್ ಗೊತ್ತು. ಓಕೆ, ಈವನ್ ನೀವೇನಾದರೂ ಲಿಮಿಟ್ಸ್ ಏನಾದರೂ ಚೇಂಜ್ ಮಾಡಿದರೆ, ನೀವು ಲಿಮಿಟ್ಸ್ನ ಇಂಟರ್ಚೇಂಜ್ ಮಾಡಿದರೆ ಮೈನಸ್ ಸೈನ್ ಅಂತ ನೀವು ಮಲ್ಟಿಪ್ಲೈ ಮಾಡ್ಕೊಬೋದು. ಓಕೆ, ಆ ಪ್ರಾಪರ್ಟಿ ಯೂಸ್ ಮಾಡಿದರೆ ಮೈನಸ್ ಆಫ್ ಓಕೆ ಏನಾಗುತ್ತೆ, ಮೈನಸ್ ಆಫ್ ಮೈನಸ್ 1 ಇಂಟಿಗ್ರೇಷನ್ ಲಿಮಿಟ್ಸ್ ಆಲ್ರೆಡಿ ಇಲ್ಲಿ ಮೈನಸ್ ಇದೆ, ಬಿಕಾಸ್ ಲಿಮಿಟ್ಸ್ನ ಇಂಟರ್ಚೇಂಜ್ ಮಾಡ್ತಾಯಿದ್ದೆ, ಅದರಿಂದ ಇನ್ನೊಂದು ಮೈನಸ್ ಬರುತ್ತೆ ಇಲ್ಲಿ. ಓಕೆ, ಅವಾಗ 0 to a ಎಫ್ ಆಫ್ ಎ ಮೈನಸ್ ಟಿ ಡಿ ಟಿ. ಓಕೆ, ದೆನ್ ಐ ಈಸ್ ಈಕ್ವಲ್ ಟು 0 to a ಎಫ್ ಆಫ್ ಇದೇನಾಗುತ್ತೆ, ಎ ಮೈನಸ್ ಟಿ ಡಿ ಟಿ. ಓಕೆ, ಅಷ್ಟೇ. ಇವಾಗ ಟಿ ಅನ್ನೋದೇನು ಡಮ್ಮಿ ವೇರಿಯಬಲ್, ಇಲ್ಲಿ ಡಮ್ಮಿ ವೇರಿಯಬಲ್ ಯೂಸ್ ಮಾಡಿದ್ವಿ. ಓಕೆ, ಐ ಅನ್ನೋದೇನು ಇಂಟಿಗ್ರೇಷನ್ 0 to a ಫೈನಲಿ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 0 to a ಎಫ್ ಆಫ್ ಎ ಮೈನಸ್ ಟಿ ಹತ್ರ ಎಕ್ಸ್ ರಿಪ್ಲೇಸ್ ಮಾಡಿ ಡಿ ಎಕ್ಸ್. ಓಕೆ, ರೀಸನ್ ಏನು, ಓಕೆ ಸಿನ್ಸ್ ಓಕೆ ದ ವೇರಿಯಬಲ್ ಈಸ್ ಎ ಡಮ್ಮಿ ವೇರಿಯಬಲ್. ಇದನ್ನು ಡಮ್ಮಿ ವೇರಿಯಬಲ್ ಅಂತ ತೊಗೊಂಡಿದ್ವಿ. ಓಕೆ, ಡಮ್ಮಿ ವೇರಿಯಬಲ್ ಅಷ್ಟೇ, ಅದರಿಂದ ಟಿ ಹತ್ರ ಎಕ್ಸ್ ರಿಪ್ಲೇಸ್ ಮಾಡಿ ಅಷ್ಟೇ. ಓಕೆ, ಇದೆ ನಮಗೆ ಪ್ರೂಫ್. ಓಕೆ, ಇದು ಕ್ಲಿಯರ್ ಆಯಿತು. ನೆಕ್ಸ್ಟು ಎನ್ಸ್ ಎವಾಲ್ಯೂಯೇಟ್. ಓಕೆ, ಇದು ಕೊಟ್ಟಿದ್ದಾರೆ ನಮಗೆ. ಓಕೆ, ಎವಾಲ್ಯೂಯೇಷನ್ ಕೂಡ ನಾವು ಮಾಡೋಣ. ಓಕೆ, ಏನು ಕೊಟ್ಟಿದ್ದಾರೆ, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to 4 ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಡಿ ಎಕ್ಸ್. ಓಕೆ, ಅಬೋವ್ ದಿಸ್ ಪ್ರಾಪರ್ಟಿ ಅಪ್ಲೈ ದಿಸ್ ಪ್ರಾಪರ್ಟಿ, ಈ ಪ್ರಾಪರ್ಟಿನ ಯೂಸ್ ಮಾಡಿ. ಓಕೆ, ಯೂಸ್ ಅಬೋವ್ ಪ್ರಾಪರ್ಟಿ. ಓಕೆ, ಏನಾಗುತ್ತೆ, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to 4 ಸ್ಕ್ವೇರ್ ರೂಟ್ ಆಫ್ ಓಕೆ ಎಕ್ಸ್ ಹತ್ರ ಎ ಮೈನಸ್ ಎಕ್ಸ್ ಅಂದರೆ 4 ಮೈನಸ್ ಎಕ್ಸ್ ರಿಪ್ಲೇಸ್ ಮಾಡಿ ಬೈ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಇಲ್ಲಿ ನೋಡಿ 4 ಎಕ್ಸ್ ಹತ್ರ 4 ಮೈನಸ್ ಎಕ್ಸ್, ಆವಾಗ 4 ಮೈನಸ್ 4 ಮೈನಸ್ ಮೈನಸ್ ಪ್ಲಸ್ ಎಕ್ಸ್, ಇದು ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಬರುತ್ತೆ ಇಲ್ಲಿ. ಓಕೆ, ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳಿ, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳಿ. ಇವೆರಡನ್ನೂ ಆ್ಯಡ್ ಮಾಡಿ. ಓಕೆ, ಆ್ಯಡ್ ಈಕ್ವೇಷನ್ 1 ಆ್ಯಂಡ್ 2 ಎರಡನ್ನೂ ಆ್ಯಡ್ ಮಾಡಿ. ಆವಾಗ ನಮಗೆ ಐ ಪ್ಲಸ್ ಐ ಏನಾಗುತ್ತೆ, 2i ಆಗುತ್ತೆ. ಓಕೆ, ಲೆಫ್ಟ್ ಸೈಡ್, ರೈಟ್ ಸೈಡ್ ಏನಾಗುತ್ತೆ, ಇಂಟಿಗ್ರೇಷನ್ 0 to 4 ಓಕೆ
square root of x by square root of x plus square root of 4 minus x dx plus square root of 0 to 4 square root of 4 minus x by square root of 4 minus x plus square root of x dx. ಓಕೆ 2y ನೋಡಿ ಇವೆರಡಕ್ಕೂ ಲಿಮಿಟ್ಸ್ ಅನ್ನೋದು ಇಂಟಿಗ್ರೇಷನ್ ಲಿಮಿಟ್ಸ್ ಸೇಮೇ ಇದೆ. ಓಕೆ ಆವಾಗ ಇಂಟಿಗ್ರೇಷನ್ 0 to 4 ಕಾಮನ್ ತಗೊಳ್ಳಿ. ಓಕೆ ಆವಾಗ ಇದೇನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್. ಓಕೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಡಿ ಎಕ್ಸ್. ಇವಾಗ ಡಿನಾಮಿನೇಟ್ರಲ್ಲಿ ಎಲ್ ಸಿ ಎಮ್ ತೊಗೊಳ್ಳಿ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಎಲ್ ಸಿ ಎಮ್ ತೊಗೊಂಡ್ರೆ ನ್ಯೂಮಿನೇಟ್ರಲ್ಲಿ ಕೂಡ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಎಕ್ಸ್ ಬರುತ್ತೆ. ಓಕೆ ಡಿ ಎಕ್ಸ್ ಅರ್ಥ ಆಯ್ತಾ? ಎಲ್ ಸಿ ಎಮ್ ತೊಗೊಳ್ಳಿ, ಸೇಮ್ ಇದೆ ತಾನೇ, ಅದರಿಂದ ಸೇಮ್ ಬರುತ್ತೆ ಇಲ್ಲಿ. ಓಕೆ ಇದು ಸೇಮ್ ಇರೋದ್ರಿಂದ ಇದು ಪ್ಲಸ್ ಇದು ಬರುತ್ತೆ. ಇವಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆದರೆ ಇಂಟಿಗ್ರೇಷನ್ 0 to 4 ಡಿ ಎಕ್ಸ್. ಓಕೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ ಏನು ಬರುತ್ತೆ ಎಕ್ಸ್. ಓಕೆ 2y. ಓಕೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನು ಎಕ್ಸ್, ಲಿಮಿಟ್ಸು 0 to 4. ಓಕೆ 2y ಇಸ್ ಈಕ್ವಲ್ ಟು 4 ಮೈನಸ್ 0. ಓಕೆ ಐ ಈಸ್ ಈಕ್ವಲ್ ಟು 2ನಿಂದ ಡಿವೈಡ್ ಮಾಡಿದರೆ 4/2 ಐ ಈಸ್ ಈಕ್ವಲ್ ಟು 2. ಓಕೆ ಇದು ನಮಗೆ ಸೊಲ್ಯೂಷನ್. ಓಕೆ ಇದು ನಮಗೆ ಆನ್ಸರ್ ಆಗುತ್ತೆ. ಮತ್ತು ಇದೇ ಕ್ವಶನಲ್ಲಿ ಇನ್ನೊಂದು ಕ್ವಶನ್ ಇದೆ, ಸಬ್ ಕ್ವಶನ್ ಇದೆ. ಓಕೆ ಇದರದ್ದು ಸೊಲ್ಯೂಷನ್ ಕೂಡ ಮಾಡೋಣ. ಇದು 6 ಮಾರ್ಕ್ಸ್ ಕ್ವಶನ್ನು. ಓಕೆ ಇದರಲ್ಲಿ ನೀವು ಯಾವುದಾದ್ರೂ ಮಾಡ್ಬೋದು, ಈಸಿಯಾಗಿ 6 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ ಸಾಲ್ವ್ ದ ಫಾಲೋಯಿಂಗ್ ಗ್ರಾಫಿಕಲಿ. ಓಕೆ ಗ್ರಾಫಿಕಲ್ ಮೆಥಡ್ ಯೂಸ್ ಮಾಡಬೇಕು. ಓಕೆ ಮ್ಯಾಕ್ಸಿಮೈಸ್ ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈನ್ಸ್. ಓಕೆ ನಮಗೆ ಇಲ್ಲಿ ಕನ್ಸ್ಟ್ರೈನ್ಸ್ ಕೊಟ್ಟಿದ್ದಾರೆ, ಯಾವುದನ್ನು ಮ್ಯಾಕ್ಸಿಮೈಸ್ ಮಾಡಬೇಕು. z ಈಸ್ ಈಕ್ವಲ್ ಟು 250x ಪ್ಲಸ್ 75y. ಇದನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ನಾವು. ಓಕೆ ನೆಕ್ಸ್ಟು ಇಲ್ಲಿ ನಿಮಗೆ ಕನ್ಸ್ಟ್ರೈನ್ಸ್ ಕೊಟ್ಟಿದ್ದಾರೆ. ಓಕೆ ಗಿವನ್ x ಪ್ಲಸ್ y ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 60. ಓಕೆ and 25x plus 5y is less than or equal to 500. x is greater than or equal to 0, y is greater than or equal to 0. ಓಕೆ ಫಸ್ಟು ನೀವೇನು ಮಾಡಬೇಕಂದ್ರೆ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ ಫಸ್ಟ್ ಏನು ಮಾಡ್ತೀರಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 60 ಅಂತ ತಗೊಳ್ಳಿ. ಓಕೆ ಈ ಒಂದು ಇದಕ್ಕೆ ಏನು ಮಾಡ್ತೀವಿ ಅಂದರೆ ಒಂದು ನಿಮಿಷ. ಓಕೆ ಏನು ಮಾಡಿದ್ದೀನಿ ಅಂದರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ. ಇವಾಗ ಎಕ್ಸ್ ಹತ್ರ 0 ತೊಗೊಳ್ಳಿ. ಎಕ್ಸ್ ಹತ್ರ 0 ತೊಗೊಂಡ್ರೆ ವೈ ಏನಾಗುತ್ತೆ 60. ಓಕೆ ಅದೇ ನೀವು ವೈ ಹತ್ರ 0 ತೊಗೊಂಡ್ರೆ ಎಕ್ಸ್ ಏನು ಬರುತ್ತೆ 60. ಓಕೆ ನೆಕ್ಸ್ಟ್ ಏನು ಮಾಡ್ತೀರ ಅಂದರೆ ಇನ್ನೊಂದು ಇಕ್ವೇಷನ್ನು 25x ಪ್ಲಸ್ 5y ಈಕ್ವಲ್ ಟು 500 ಅಂತ ತಗೊಳ್ಳಿ. ಇವಾಗ ನೆಕ್ಸ್ಟು ಇದು ಎಕ್ಸು ವೈ. ಇವಾಗ ಎಕ್ಸ್ ಹತ್ರ 0 ತೊಗೊಂಡ್ರೆ ವೈ ಏನು ಬರುತ್ತೆ 100. ಓಕೆ ಅದೇ ವೈ ಹತ್ರ 0 ತೊಗೊಂಡ್ರೆ ಎಕ್ಸ್ ಏನು ಬರುತ್ತೆ ನಿಮಗೆ ಎಕ್ಸ್ ಏನಾಗುತ್ತೆ 20. ಓಕೆ ಇದು ಈ ಎರಡು ಪಾಯಿಂಟ್ನ ಹೀಗೆ ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಕೂಡ ಫೈಂಡ್ ಔಟ್ ಮಾಡಬೇಕು. ಓಕೆ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಕೂಡ ಫೈಂಡ್ ಔಟ್ ಮಾಡಬೇಕಲ್ಲ. ಓಕೆ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಂದರೆ ಇದನ್ನು ಇನ್ ಟರ್ಮ್ಸ್ ಆಫ್ ವೈ ಎಲ್ ಎಕ್ಸ್ಪ್ರೆಸ್ ಮಾಡಿ. ಓಕೆ ಫೈಂಡಿಂಗ್ ಇಂಟರ್ಸೆಕ್ಷನ್ ಪಾಯಿಂಟ್ಸ್. ಓಕೆ ಆವಾಗ ವೈ ಈಸ್ ಈಕ್ವಲ್ ಟು 60 ಮೈನಸ್ ಎಕ್ಸ್. ಓಕೆ ಈ ಒಂದು ಇದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ 25x ಪ್ಲಸ್ 5 ವೈ ಹತ್ರ 60 ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 500. ಓಕೆ 25x ಪ್ಲಸ್
6 5 30 ಅಂದರೆ 300 ಮೈನಸ್ 5x ಈಕ್ವಲ್ ಟು 500. ಓಕೆ, ಇದೇನಾಗುತ್ತೆ 25x ಮೈನಸ್ 5x 20x is equal to 500 minus 300. 20x is equal to 200. ಓಕೆ, x is equal to 200 by 20. ಇದು ಕ್ಯಾನ್ಸಲ್ ಆಗುತ್ತೆ, ಇದು ನಮಗೆ 10. x is equal to 10 ಬರುತ್ತೆ. ಓಕೆ, ಎಕ್ಸ್ ಅನ್ನೋದು 10 ಆದರೆ y ಏನಾಗುತ್ತೆ, ಈ 10 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, y ವ್ಯಾಲ್ಯೂ ಬರುತ್ತೆ. y is equal to 60 minus 10 ಅಂದರೆ y is equal to 50 ಆಗುತ್ತೆ. ಓಕೆ, 10, 50 ಅನ್ನೋದೇನು ಇಂಟರ್ಸೆಕ್ಷನ್ ಪಾಯಿಂಟ್. ಇದು ನಮಗೆ ಇಂಟರ್ಸೆಕ್ಷನ್ ಪಾಯಿಂಟ್. ದಿಸ್ ಈಸ್ ಅವರ್ ಇಂಟರ್ಸೆಕ್ಷನ್ ಪಾಯಿಂಟ್ ಆಗುತ್ತೆ. ಓಕೆ, ಆ್ಯಂಡ್ ಇವಾಗ ಗ್ರಾಫ್ ಅನ್ನೋದು ಡ್ರಾ ಮಾಡೋಣ. ಆ್ಯಂಡ್ ಫಿಸಿಬಲ್ ರೀಸನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದು 0. ಓಕೆ, ಇಲ್ಲಿ ನೋಡಿ, ಇಲ್ಲಿ 0. ಓಕೆ, ಇಲ್ಲಿ ಎಕ್ಸ್ ಅನ್ನೋದು ಅಪ್ ಟು 60 ದಾಕ ಇದೆ. ಓಕೆ, ಇದರಲ್ಲಿ 20 ಇದೆ, ಅಂದರೆ ಮ್ಯಾಕ್ಸಿಮಮ್ 60 ದಾಕ ನಾವು ಹಾಕ್ಕೊಬೇಕು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ 20, ಓಕೆ, 40, 60 ಹಿಂಗೆ ಬರ್ಕೊತೀನಿ. ಓಕೆ, ಇದರಲ್ಲೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಇಲ್ಲಿ 100 ದಾಕ ಇದೆ. ಓಕೆ, ನೀವೇನು ಮಾಡ್ತೀರ ಅಂದರೆ 20, ಇಲ್ಲೂ ಕೂಡ 40, 60, 80, 100 ಹಿಂಗೆ ಬರ್ಕೊಳ್ಳಿ, ಸರಿ ಹೋಗುತ್ತೆ. ಇವಾಗ 0, x 0, y 60. ಎಕ್ಸ್ ಅನ್ನೋದು 0, ನೋಡಿ ಇದು ಎಕ್ಸ್ ಆ್ಯಕ್ಸಿಸ್. ಓಕೆ, ಇದು ವೈ ಆ್ಯಕ್ಸಿಸ್. ಓಕೆ, ಎಕ್ಸ್ ಅನ್ನೋದು 0, ವೈ ಅನ್ನೋದು 60 ಅಂದರೆ ಇಲ್ಲಿ ಬರುತ್ತೆ ಪಾಯಿಂಟ್. ಓಕೆ, ನಾವು ಬೇಕಾದ್ರೆ ಕ್ಲಿಯರಾಗಿ ಹೀಗೆ ಪಾಯಿಂಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಎಕ್ಸ್ ಅನ್ನೋದು 60, ವೈ ಅನ್ನೋದು 0 ಅಂದರೆ ಇಲ್ಲಿ ಬರುತ್ತೆ ಪಾಯಿಂಟ್. ಕರೆಕ್ಟಾಗಿ ಇವೆರಡನ್ನೂ ಜಾಯಿನ್ ಮಾಡಿ, ಇವೆರಡನ್ನೂ ಜಾಯಿನ್ ಮಾಡಬೇಕು. ಓಕೆ, ಇದನ್ನು ಕ್ಲೀನಾಗಿ ಒಂದು ನಿಮಿಷ, ಇದನ್ನು ಬೇಕಾದರೆ ನೀವು ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದು. ಇದನ್ನು ಹೀಗೆ ಈ ಕಡೆ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸ್ ಹತ್ರ 0, ವೈ ಹತ್ರ 100. ಓಕೆ, ವೈ ಹತ್ರ 100 ಅಂದರೆ ಇಲ್ಲಿ ಬರುತ್ತೆ ಪಾಯಿಂಟ್. ಓಕೆ, ನೆಕ್ಸ್ಟು ಎಕ್ಸ್ ಹತ್ರ 20 ಇಲ್ಲಿ ಬರುತ್ತೆ, ಅಂದರೆ ಇದು ಲೈನು. ಹೀಗೆ ಗ್ರಾಫ್ಸ್ ಆಗಿ ಹೀಗೆ. ಓಕೆ, ನೀವು ಗ್ರಾಫ್ಸ್ನ ಹೀಗೆ ಇದನ್ನಿಂದ ಎಕ್ಸ್ಟೆಂಡ್ ಮಾಡ್ಬೋದು. ಇದನ್ನು ಹೀಗೆ ಇದನ್ನಿಂದ ನೀವಿನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಇವಾಗ ನಮಗೆ ಏನು ಫಿಸಿಬಲ್ ರೀಸನ್ ಕೊಟ್ಟಿದ್ದಾನೋ. ಓಕೆ, ಇವಾಗ ಇಂಟರ್ಸೆಕ್ಷನ್ ಪಾಯಿಂಟ್ ನೋಡಿ, ಇಲ್ಲಿ ಬಂದಿದೆಯಲ್ಲ ಇಂಟರ್ಸೆಕ್ಷನ್ ಪಾಯಿಂಟು. ದಿಸ್ ಈಸ್ ನಥಿಂಗ್ ಬಟ್ 0, 0 ಅಲ್ಲ, ಎಷ್ಟು 10, 10, ಓಕೆ 10, 50 ಇದು ಇಂಟರ್ಸೆಕ್ಷನ್ ಪಾಯಿಂಟ್ ನಮಗೆ. ಓಕೆ, ಅರ್ಥ ಆಯ್ತಾ? ಈ ಪಾಯಿಂಟ್ ಏನಿದೆಯಲ್ಲ ಇದು ನಮಗೆ 60, 0. ಓಕೆ, ಇದು ಬಂದಿದೆಯಲ್ಲ ಇದು 20, 0. ಇಲ್ಲಿ 0, 100 ಇದು ಬಂದು ನಮಗೆ ಈ ಪಾಯಿಂಟ್ ಬಂದು ಓಕೆ 0, 60 ಇದು ಪಾಯಿಂಟ್ಸ್. ಇವಾಗ ನೋಡಿ ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 60 ಅನ್ನೋರು. ಎಕ್ಸ್ ಪ್ಲಸ್ ವೈ ಇಲ್ಲಿ ಫಸ್ಟು ಈ ಒಂದು ಇಕ್ವೇಷನ್ ಯಾವುದು, ಈ ಇಕ್ವೇಷನ್ ಯಾವುದು ನಮಗೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 60 ಇದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಈ ಇಕ್ವೇಷನ್ ಯಾವುದು 2x ಪ್ಲಸ್ 25x ಅದು 25x ಓಕೆ ಪ್ಲಸ್ 5y ಈಕ್ವಲ್ ಟು 500. ಓಕೆ, ಇದು ಇಕ್ವೇಷನ್. ಇವಾಗ ನೀವು ಕರೆಕ್ಟಾಗಿ ನೋಡಿ, ಇದು ಲೆಸ್ ದ್ಯಾನ್ 60 ಅಂತ. ಲೆಸ್ ದ್ಯಾನ್ 60 ಅಂದರೆ ಈ ಕಡೆ ಕೆಳಗಡೆ ಬರಬೇಕು. ಓಕೆ ಟುವರ್ಡ್ಸ್ 0 ಸೈಡ್ ಇರಬೇಕು. ಲೆಸ್ ದ್ಯಾನ್ ಅಂದರೆ ಈ ಕಡೆ. ಓಕೆ, ಹೀಗೆ ಓಕೆ ಹೀಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 25x ಪ್ಲಸ್ 5y ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು
500. ಓಕೆ, ಅಂದರೆ ಇದು ಕೂಡ ಟುವರ್ಡ್ಸ್ 0 ಸೈಡ್ ಇರುತ್ತೆ. ಓಕೆ, ಅಂದರೆ ಈ ಪೋರ್ಷನ್ ಕಂಪ್ಲೀಟ್ ಈ ಪೋರ್ಷನ್ ಬರುತ್ತೆ ಹಂಗಾದರೆ. ಓಕೆ, ಅಂದರೆ ಇದನ್ನು ನಾವು ಮಾರ್ಕ್ ಮಾಡ್ಬೋದು ಬೇಕಾದರೆ. ಇದು ಓ ಪಾಯಿಂಟ್, ಇದು ಓ ಅನ್ನೋದೇನು 0,0. ಓಕೆ, ನೀವು ಬೇಕಾದರೆ ಮಾರ್ಕ್ ಮಾಡ್ಕೊಳ್ಳಿ, ಬೇಕಾದರೆ ಮಾರ್ಕ್ ಮಾಡೋಣ ಇದು. ಓಕೆ, ಇದು ಓ. ಓಕೆ, ಓನ ಪಾಯಿಂಟು. ಓಕೆ, ಇದು ಬಿ ಅನ್ನೋ ಪಾಯಿಂಟ್ ನೀವು ತೊಗೊಬೋದು. ಓಕೆ, ಇದು ಬಿ ಅನ್ನೋ ಪಾಯಿಂಟ್. ಅದು ಒಂದು ನಿಮಿಷ ಇರಿ. ಇಲ್ಲಿ ಬರುತ್ತಲ್ಲ ಪಾಯಿಂಟ್, ಒಂದು ನಿಮಿಷ. ಓಕೆ, ಇದನ್ನು ಓ, ಇದನ್ನು ಬಿ ಅಂತ ತಗೊಳ್ಳಿಲ್ಲ ಅಂದರೆ ಇದನ್ನು ಬಿ ಎ ಅನ್ನೋ ಪಾಯಿಂಟ್ ತಗೊಳ್ಳಿ. 0,60 ಆ್ಯಂಡ್ 10,50 ಇದೆಲ್ಲ, ಇದನ್ನು ಬಿ ಅಂತ ತಗೊಳ್ಳಿ. ಓಕೆ, ಈ 60,0 ಇದೆಲ್ಲ. ಓಕೆ, ಇದನ್ನು ಸಿ ಅಂತ ಪಾಯಿಂಟ್ ತಗೊಳ್ಳಿ. ಓಕೆ, ಈಗ ತಗೊಳ್ಳಿ, ಸರಿ ಹೋಗುತ್ತೆ. ಓಕೆ, ಇವಾಗ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನ ಇದು ಕಾರ್ನರ್ ಪಾಯಿಂಟ್ಸ್ ಅಂತ ಕರಿತೀವಿ. ಇದನ್ನು ಈ ಪಾಯಿಂಟ್ಸ್ ಇದೆಯಲ್ಲ, ಈ ಪಾಯಿಂಟ್ಸ್ ನಾವು ಕಾರ್ನರ್ ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆ, ದೀಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಎಸ್ ಕಾರ್ನರ್ ಪಾಯಿಂಟ್ಸ್. ಓಕೆ, ಇವು ನಮಗೆ ಕಾರ್ನರ್ ಪಾಯಿಂಟ್ಸ್. ಒಂದು ನಿಮಿಷ, ಇದು ಬರಲ್ಲ, 60,0 ಬರಲ್ಲ. ಸಾರಿ, ಒಂದು ನಿಮಿಷ ಇರಿ, ಇದು ಬರಲ್ಲ. ಓಕೆ, ಆ್ಯಕ್ಚುಲಿ ಇಲ್ಲೂ ಕೂಡ ಹಿಂಗೂ ತೊಗೊತಿದ್ದಾನೆ. ಆವಾಗ ದಿಸ್ ಈಸ್ ದ ಪಾಯಿಂಟ್. ಯಾವ ಪಾಯಿಂಟು? ಒಂದು ನಿಮಿಷ ಇರಿ. ಓಕೆ, ಇದು ಸಿ ಪಾಯಿಂಟ್ ಆಗುತ್ತೆ ಹಂಗಾದರೆ. ದಿಸ್ ಇಸ್ ಸಿ ಪಾಯಿಂಟ್, 0 A B C. ಓಕೆ, ಈ ಪಾಯಿಂಟ್ ಇದು 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 ದೀಸ್ ಪಾಯಿಂಟ್ಸ್ ಆರ್ ಕಾರ್ನರ್ ಪಾಯಿಂಟ್ಸ್. ಇದು ಪೋರ್ಷನ್ ನಮಗೆ ಆ್ಯಕ್ಚುಲಿ ಓನ್ಲಿ ದಿಸ್ ಪೋರ್ಷನ್ ಅಷ್ಟೇ. ಓಕೆ, ಇದು ನಮಗೆ ಪೋರ್ಷನ್, ಫಿಸಿಬಲ್ ರೀಸನ್. ಇದು ನಮಗೆ ಫಿಸಿಬಲ್ ರೀಸನ್ ಆಗುತ್ತೆ. ದಿಸ್ ಈಸ್ ಅವರ್ ಫಿಸಿಬಲ್ ರೀಸನ್. ಓಕೆ, ಇವಾಗ ಒಂದು ಬಾಕ್ಸ್ ಬರ್ಕೊಳ್ಳೋಣ. ಓಕೆ, 4 ಪಾಯಿಂಟ್ಸ್ ಇದೆ. 1 2 4. ಓಕೆ, ಇದು ಬಂದು ಕಾರ್ನರ್ ಪಾಯಿಂಟ್ಸ್. ಕಾರ್ನರ್ ಪಾಯಿಂಟ್ ಅಂದರೆ X, Y ಈ ಪಾಯಿಂಟು. ಇದು ಝೆಡ್ ಎಷ್ಟಿದೆ ನಮಗೆ? ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕಲ್ಲ. ಓಕೆ, ಝೆಡ್ ಈಸ್ ಈಕ್ವಲ್ ಟು 250x ಪ್ಲಸ್ ಎಷ್ಟಿದೆ? 250x ಪ್ಲಸ್ 75y. ಓಕೆ, ಇಲ್ಲಿ ವ್ಯಾಲ್ಯೂ. ಓಕೆ, ಇವಾಗ ಪಾಯಿಂಟ್ಸ್ 1 by 1. ಓಕೆ, ಓ ಪಾಯಿಂಟ್ 0,0. ಇನ್ನು ಎ ಪಾಯಿಂಟ್ 20, ಎ ಪಾಯಿಂಟ್ ಯಾವುದು? ಎ ಪಾಯಿಂಟು 0,60. ಓಕೆ, ಆ್ಯಂಡ್ ಬಿ ಪಾಯಿಂಟ್ ಎಷ್ಟು? 10,50. ಓಕೆ, ಆ್ಯಂಡ್ ಸಿ ಪಾಯಿಂಟ್ ಎಷ್ಟು? 20,0. ಇದನ್ನು ಈ ವ್ಯಾಲ್ಯೂಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, 250 ಇಂಟು 0 ಪ್ಲಸ್ 75 ಇಂಟು 0. ಫೈನಲಿ ಇಲ್ಲಿ 0 ಬರುತ್ತೆ. 250 ಇಂಟು 0 ಪ್ಲಸ್ 75 ಇಂಟು 60. ಓಕೆ, ಇದು ನಮಗೆ 5,000 ಅಲ್ಲ. ಓಕೆ, ಇದು ನಮಗೆ 4,500 ಬರುತ್ತೆ. ಓಕೆ, ನೆಕ್ಸ್ಟು 250 ಇಂಟು 10 ಪ್ಲಸ್ 75 ಇಂಟು 50 ಮಾಡಿದರೆ ಇದು ನಮಗೆ 6,002. ಇದು ನಿಮಗೆ ಕ್ಯಾಲ್ಕುಲೇಟ್ ಮಾಡಿದರೆ 6,250 ಬರುತ್ತೆ. ನೆಕ್ಸ್ಟು 250 ಇಂಟು 20 ಪ್ಲಸ್ 75 ಇಂಟು 0 ಮಾಡಿದರೆ ಇದು 5,000 ಬರುತ್ತೆ.
ಓಕೆ, ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು? ಇದು ಮ್ಯಾಕ್ಸಿಮಮ್. ಓಕೆ, ದಿಸ್ ಇಸ್ ದ ಮ್ಯಾಕ್ಸಿಮಮ್. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ, this is the maximum value. Okay, 6250 is the maximum value. ಓಕೆ, ಇಷ್ಟೇ, ನೀವು ಇಷ್ಟು ಬರೆದ್ರೆ ಸಾಕು. ಬೇಕಾದರೆ ಫೈನಲ್ ಆಗಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ 6250 ಅಟ್ ಯಾವ ಪಾಯಿಂಟ್ಸ್ ಹತ್ರ? ಅಟ್ x = 10, y = 50. ಇಷ್ಟು ಬರೆದ್ರೆ ಸಾಕು. ಓಕೆ, ಇದು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡಿ, 47th ಕ್ವಶನ್. ಇದು 4 ಮಾರ್ಕ್ಸ್, ಈಚ್ ಕ್ವಶನ್ 4 ಮಾರ್ಕ್ಸ್ ಇರುತ್ತೆ. ಓಕೆ, ಫಸ್ಟ್ ಕ್ವಶನಲ್ಲಿ ಏನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಇದನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಓಕೆ, ಐ ಅನ್ನೋದು 2/2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆ್ಯಂಡ್ ಓ ಅನ್ನೋದು 2/2 ಝೀರೋ ಮ್ಯಾಟ್ರಿಕ್ಸ್. ಯೂಸಿಂಗ್ ದ ಇಕ್ವೇಷನ್ ಫೈಂಡ್ ಎ ಇನ್ವರ್ಸ್. ಓಕೆ, ನಮಗೆ ಇಕ್ವೇಷನ್ ಏನು ಕೊಟ್ಟಿದ್ದಾರೆ? a² - 8a - 9i = 0. ನಮಗೆ ಎ ಇನ್ವರ್ಸ್ ಬೇಕು, ಬಟ್ ಇದರಲ್ಲಿ ಎ ಇನ್ವರ್ಸ್ ಇಲ್ಲ. ಅದ್ರಗೋಸ್ಕರ ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ಮಾಡಿ. ಆವಾಗ ನಮಗೆ ಎ ಇನ್ವರ್ಸ್ a² - 8 ಇಂಟು ಎ ಇನ್ವರ್ಸ್ a -9 ಎ ಇನ್ವರ್ಸ್ ಇಂಟು ಐಡೆಂಟಿಟಿ = ಓಕೆ, ಓ ಅನ್ನೋದೇನು? ಝೀರೋ ಮ್ಯಾಟ್ರಿಕ್ಸ್, 0 ಇಂಟು ಎ ಇನ್ವರ್ಸ್ ಇಂಟು 0. ಅವಾಗ ನಮಗಿದೇನು ನೋಡಿ, ಬೇಸಸ್ ಸೇಮ್ ಇದ್ದರೆ ಪವರ್ಸ್ ಆ್ಯಡ್ ಮಾಡಿದರೆ ಏನಾಗುತ್ತೆ? -1 + 2 ಏನಾಗುತ್ತೆ? ಓಕೆ, +1 ಬರುತ್ತೆ. ಅಂದರೆ ಇಲ್ಲಿ ಎ ಬರುತ್ತೆ, ಮೈನಸ್ ಬೇಸಸ್ ಸೇಮ್ ಇದ್ದರೆ ಪವರ್ಸ್ ಆ್ಯಡ್ ಮಾಡಿ. ಇಲ್ಲಿ ಏನೂ ಇಲ್ಲ ಅಂದರೆ ಪವರ್ 1 ಇದೆ ಅಂತ. -1 + 1 ಏನಾಗುತ್ತೆ? 0. ಅಂದರೆ a⁴ ಏನು? 1 ಅಂದರೆ ನಥಿಂಗ್ ಬಟ್ ಐಡೆಂಟಿಟಿ. ಓಕೆ, 8i ಆಗುತ್ತೆ, 8i. ನೆಕ್ಸ್ಟ್ ಇಲ್ಲಿ -9 ಎನಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈಡ್ ವಿತ್ ಐಡೆಂಟಿಟಿ ಏನಾಗುತ್ತೆ? ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಅದರಿಂದ ಎ ಇನ್ವರ್ಸ್ ದಟ್ ಈಸ್ = ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ 0. ಓಕೆ, ನಮಗೆ ಬೇಕಾಗಿರೋದು ಎ ಇನ್ವರ್ಸ್. ಫೈನಲ್ ಆಗಿದೆ 9 ಎ ಇನ್ವರ್ಸ್ = a - 8i. ಓಕೆ, ಎ ಇನ್ವರ್ಸ್ = 9ಇಂದ ಡಿವೈಡ್ ಮಾಡಿ 1/9 a - 8i. ಓಕೆ, ದೇರ್ಫೋರ್ ಎ ಇನ್ವರ್ಸ್ = 1/9. ಇಲ್ಲಿ ನಮಗೆ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಲ್ಲ, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎ ಮ್ಯಾಟ್ರಿಕ್ಸ್ ಏನು? 5 6 4 3. ಓಕೆ, -8 2/2 ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಓಕೆ, ದಟ್ ಈಸ್ = 1/9. ಸಿಂಪ್ಲಿಫೈ ಮಾಡೋಣ. ಓಕೆ, 5 6 4 3. ಓಕೆ, 8 0 0 8. ದಟ್ ಈಸ್ = 1/9. ಇವಾಗ ಸೇಮ್ ಪೊಸಿಷನಲ್ಲಿರೋ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ. ಓಕೆ, ಏನು ಮಾಡುತ್ತೆ? 5 - 8 5 - 8 ನೆಕ್ಸ್ಟ್ 6 - 0 6 - 0 ನೆಕ್ಸ್ಟ್ 4 - 0 3 - 8 ಬರುತ್ತೆ. ಓಕೆ, ಫೈನಲಿ 1/9. ಇದು -3, ಇದು 6 4, ಇದು ನಮಗೆ -5 ಎಷ್ಟು ಬರುತ್ತೆ? ಓಕೆ, ದಿಸ್ ಈಸ್ ಅವರ್ ಎ ಇನ್ವರ್ಸ್. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಎ ಇನ್ವರ್ಸ್. ಓಕೆ, ಮತ್ತು ಇದರಲ್ಲಿ ಇನ್ನೊಂದು ಸಬ್ ಕ್ವಶನ್ ಇದೆ, ಅದನ್ನು ಫೈಂಡ್ ಔಟ್ ಮಾಡಿ. ಓಕೆ, ಇದರಲ್ಲಿ ಸಬ್ ಕ್ವಶನ್ನು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x = 5. ಓಕೆ, ಇಫ್ function f of x is continuous at x = a, then limit x tends to a minus f of x = limit x tends to a plus f of x = f of a. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟು, ರೈಟ್ ಹ್ಯಾಂಡ್ ಲಿಮಿಟು ಆ್ಯಂಡ್ ದಿಸ್ ಈಸ್ ಫಂಕ್ಷನಲ್ ವ್ಯಾಲ್ಯೂ. ಈ ಮೂರು ಕ್ವಾಂಟಿಟೀಸ್ ಈಕ್ವಲ್ ಆದರೆ ದೆನ್ ವಿ ಸೇ ದಟ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ಕರೆಕ್ಟಾ? ಇವಾಗ ನೀವೇನು ಮಾಡಬೇಕಂದ್ರೆ ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡೋಣ. ಓಕೆ, ಇವೆರಡು ಕ್ವಾಂಟಿಟೀಸ್ ಈಕ್ವಲ್ ಆಗುತ್ತಾ ಇಲ್ಲ
ಇದು ಆಲ್ರೆಡಿ ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆನ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಐ. ಈ ಮೂರು ಕ್ವಾಂಟಿಟೀಸ್ ಈಕ್ವಲ್ ಆಗುತ್ತೆ. ಅದರಿಂದ given function is continuous at x equal to 5, then ಓಕೆ ಇದು ಕಂಟಿನ್ಯೂಸ್ ಆಗುತ್ತೆ. ದೆನ್ ಇವಾಗ ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆನ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಏನು, ಲೆಸ್ ದೆನ್ ಸಿಂಬಲ್ ಇದೆಯಲ್ಲ, ಲೆಸ್ ದೆನ್ ಸಿಂಬಲ್ ಆ ಫಂಕ್ಷನ್ನ ತೊಗೊಳ್ಳಿ. ಓಕೆ, ಕೆ ಎಕ್ಸ್ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 5 ಪ್ಲಸ್ ಇದು 5 ಪ್ಲಸ್ ಎಫ್ ಆಫ್ ಎಕ್ಸ್ ಅಂದರೆ ಗ್ರೇಟರ್ ಸಿಂಬಲ್ ಇದೆಯಲ್ಲ ಆ ಫಂಕ್ಷನ್ನ ತೊಗೊಳ್ಳಿ, 3x ಮೈನಸ್ 5. ಓಕೆ, ಆಲ್ರೆಡಿ ಇಲ್ಲಿ ಕೆ ಇದೆ. ಓಕೆ, ಫಸ್ಟ್ ಇವೆರಡನ್ನೂ ಸಿಂಪ್ಲಿಫೈ ಮಾಡೋಣ. ನಮ್ಗೆ ಫಂಕ್ಷನಲ್ ವ್ಯಾಲ್ಯೂ ಏನು ಬೇಕಾಗಿಲ್ಲ, ಇವಾಗ ಇವೆರಡನ್ನೂ ಸಿಂಪ್ಲಿಫೈ ಮಾಡೋಣ ಸಾಕು. ಓಕೆ, ನೋಡಿ ಈ ಫಂಕ್ಷನ್ ಏನಿದೆ, ದಿಸ್ ಈಸ್ ಎ ಪೊಲಿನಾಮಿಯಲ್ ಫಂಕ್ಷನ್. ಓಕೆ, ಇದು ಪೊಲಿನಾಮಿಯಲ್ ಫಂಕ್ಷನ್ನು. ಓಕೆ, ಎಕ್ಸ್ ಹತ್ರ ಏನು ಮಾಡ್ತೀರಂದರೆ 5ನ ರಿಪ್ಲೇಸ್ ಮಾಡಿ. ಓಕೆ, ಕೆ ಟೈಮ್ಸ್ ಆಫ್ 5 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಇಲ್ಲಿ 5 ರಿಪ್ಲೇಸ್ ಮಾಡಿ, ಸಿಂಪ್ಲಿಫೈ ಮಾಡಿ. 5k ಪ್ಲಸ್ 1 ಈಸ್ ಈಕ್ವಲ್ ಟು 15 ಮೈನಸ್ 5. ಓಕೆ, ಸಿಂಪ್ಲಿಫೈ ಮಾಡಿದರೆ 5k ಪ್ಲಸ್ 1 ಈಸ್ ಈಕ್ವಲ್ ಟು 10. ಓಕೆ, ಫೈನಲಿ 5k ಈಸ್ ಈಕ್ವಲ್ ಟು 10 ಮೈನಸ್ 1, 5k ಈಸ್ ಈಕ್ವಲ್ ಟು 9, k ಈಸ್ ಈಕ್ವಲ್ ಟು 9/5. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್, ಕೆ ವ್ಯಾಲ್ಯೂ. ಓಕೆ, ಇಷ್ಟು ಫೈಂಡ್ ಮಾಡಿದರೆ ಸಾಕು. ನೆಕ್ಸ್ಟ್ ಲಾಸ್ಟಲ್ಲಿ ಇನ್ನೊಂದು ಕ್ವಶನ್ ಪಾರ್ಟ್ ಎಪ್ ಇದೆ. ಇದು ಫಾರ್ ವಿಜುವಲಿ ಚಾಲೆಂಜೆಡ್ ಸ್ಟೂಡೆಂಟ್ಸ್ಗೆ ಇದಿರುತ್ತೆ ಈ ಕ್ವಶನ್ ಅನ್ನೋದು. ಓಕೆ, ಇದು ನಾರ್ಮಲ್ ಸ್ಟೂಡೆಂಟ್ಸ್ಗೆ ಅಲ್ಲ ಇದು. ಓಕೆ, ಇದನ್ನು ಕೂಡ ನಾವು ಸಿಂಪ್ಲಿಫೈ ಮಾಡೋಣ. ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಬಿ ಎ ವೆಕ್ಟರ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಎ ವೆಕ್ಟರ್, ಬಿ ಸಿ ವೆಕ್ಟರ್ ಈಸ್ ಈಕ್ವಲ್ ಟು 3b ವೆಕ್ಟರ್, ದೆನ್ ವಾಟ್ ಈಸ್ ಎ ಸಿ ವೆಕ್ಟರ್ ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆ, ಫಸ್ಟು ಒಂದು ಟ್ರಯಾಂಗಲ್ ಬರ್ಕೊಳ್ಳಿ. ಓಕೆ ಓಕೆ ಇದು ಎ ಬಿ ಸಿ ಅಂತ ಬರ್ಕೊಳ್ಳಿ. ಓಕೆ, ಇಲ್ಲಿ ಫಸ್ಟ್ ಏನಂತ ಬಿ ಎ ವೆಕ್ಟರ್ ಅಂದರೆ ನೋಡಿ, ಆರೋ ಮಾರ್ಕ್ ಯಾವ ಸೈಡ್ ಇದೆ, ಈ ಸೈಡ್ ಅಂದರೆ ಬಿ ಸೈಡ್ನಿಂದ ಎಗೆ ಇದೆ ಆರೋ ಮಾರ್ಕ್, ಈ ಸೈಡ್ ಇದೆ ಅಂದರೆ ಹಿಂಗೆ ತಗೊಳ್ಳಿ. ಓಕೆ, ಆರೋ ಮಾರ್ಕ್ ಇದೇನಾಗುತ್ತೆ ಅಂದರೆ 2a ವೆಕ್ಟರ್ ಅಂತೆ. ನೆಕ್ಸ್ಟು ಬಿ ಸಿ ವೆಕ್ಟರ್ ಅಂದರೆ ಇದು. ಓಕೆ, ಆರೋ ಮಾರ್ಕ್ ಈ ಸೈಡ್ ತೋರಿಸ್ತದೆ ಅಂದರೆ ಹಿಂಗೆ ತಗೊಳ್ಳಿ. ಓಕೆ, 3b ವೆಕ್ಟರ್. ನೆಕ್ಸ್ಟು ಎ ಸಿ ವೆಕ್ಟರ್ ಏನಾಗುತ್ತೆ ಅಂತ ಹೇಳ್ತದೆ. ಎ ಸಿ ವೆಕ್ಟರ್ ಅಂದರೆ ಈ ಆರೋ ಮಾರ್ಕ್ ಈ ಸೈಡ್ ತೋರಿಸ್ತದೆ ಅಂದರೆ ಇದು ಹಿಂಗೆ ಹೋಗ್ತಿದೆ, ಅದು ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ ಓಕೆ ನಮಗೆ ಗೊತ್ತು ಬೈ ದಿ ಟ್ರಯಾಂಗಲ್ ಆಫ್ ಅಡಿಷನ್, ವೆಕ್ಟರ್ ಅಡಿಷನ್. ಓಕೆ, ಅದು ನಿಮಗೆ ಗೊತ್ತೇ ಇದೆ. ಓಕೆ, ಎ ಸಿ ವೆಕ್ಟರ್ ಏನಾಗುತ್ತೆ, ಯೂಸಿಂಗ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಅದನ್ನು ಯೂಸ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಎ ಸಿ ವೆಕ್ಟರ್ ನೋಡಿ, ಎ ಸಿ ವೆಕ್ಟರ್ ಏನಾಗುತ್ತೆ, ಎ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಸಮ್ ಆಫ್ ದೀಸ್ ಟು ವೆಕ್ಟರ್ಸ್, ಎ ಬಿ ವೆಕ್ಟರ್. ಓಕೆ, ಈ ವೆಕ್ಟರ್ ಬೇಕು ಅಂದರೆ ಏನು ಮಾಡ್ತೀರಾ, ಓಕೆ ಈ ವೆಕ್ಟರ್ ಬೇಕು. ಓಕೆ, ಇವೆರಡದು ಸಮ್ ಮಾಡಿ, ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್. ಓಕೆ, ನಮಗೆ ಕೊಟ್ಟಿರೋದೇನು, ಬಿ ಎ ವೆಕ್ಟರ್. ಓಕೆ, ಬಿ ಎ ವೆಕ್ಟರ್ ನಮಗೆ ಕೊಟ್ಟಿರೋದು, ಬಿ ಎ ವೆಕ್ಟರ್ ಕೊಟ್ಟಿದ್ದಾರೆ. ಓಕೆ, ನಮಗೆ ಬೇಕಾಗಿರೋದು ಎ ಬಿ ವೆಕ್ಟರ್. ಓಕೆ, ಅವಾಗ ಏನು ಮಾಡಬೇಕು ಅಂದರೆ ಇದನ್ನು ನೀವು ಉಲ್ಟಾ ಮಾಡಿ, ಇದನ್ನು ರೆಸಿಪ್ರೋಕಲ್ ಇವೆರಡನ್ನೂ ಉಲ್ಟಾ ಮಾಡಿದರೆ ನೀವೇನು ಮಾಡಬೇಕು, ಮೈನಸ್ ಆಫ್ ಓಕೆ ಬಿ ಎ ವೆಕ್ಟರ್ ಅಂತ ಬರ್ಕೊಬೋದು. ಓಕೆ, ನಮಗೆ ಬಿ ಸಿ ವೆಕ್ಟರ್ ಹೆಂಗಿದ್ರೂ ಕೊಟ್ಟಿದ್ದಾರೆ. ಓಕೆ, ಮೈನಸ್ ಆಫ್ ಬಿ ಎ ವೆಕ್ಟರ್ ಅಂದರೆ ಏನು ನೋಡಿ, ಬಿ ಎ ವೆಕ್ಟರ್ ಅಂದರೆ 2a ವೆಕ್ಟರ್ ತಾನೆ, 2a ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್ ಅಂದರೆ 3b ವೆಕ್ಟರ್ ಅಂದರೆ ಫೈನಲಿ ಇದು 3b ವೆಕ್ಟರ್ ಮೈನಸ್ 2a ವೆಕ್ಟರ್ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಎ ಸಿ ವೆಕ್ಟರ್.
ಅಂದರೆ ನಮಗೆ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಬಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಇದ್ರಿಗೆ ನಮಗೆ ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಇದು ನಿಮ್ಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೇನೆ.